ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅದ್ಭುತಗಳನ್ನು ತೋರಿಸುವೆನು. ಅದಕ್ಕೆ ಆಧಾರ ವಾಕ್ಯ ಮೀಕನ ಬರೆದ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15ನೆಯ ವಚನ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಕೇವಲ ಮಾತು ಕೊಡುವ ದೇವರಲ್ಲ, ಅದನ್ನು ನೆರವೇರಿಸುವಂಥ ದೇವರು. ನಾವು ಎದುರಿಸುವ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ, ಪರಿಸ್ಥಿತಿಗಳು ಎಷ್ಟೇ ಅಸಾಧ್ಯವಾಗಿದ್ದರೂ, ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತೋರಿಸುವರು. ದೇವರ ಅದ್ಭುತಗಳು ಕೇವಲ ಕಾಲ್ಪನಿಕ ಕಥೆಗಳಲ್ಲ, ಇಂದಿಗೂ ದೇವರ ಅದ್ಭುತಗಳು ನಡೆಯುವ ದಿನಗಳಾಗಿವೆ. ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಯಲ್ಲಿ ಅವರು ನಿಂತಾಗ ಮುಂದೆ ಸಮುದ್ರ ಇದೆ, ಹಿಂದೆ ಶತ್ರು, ಎಲ್ಲವೂ ಒಂದು ಮುಚ್ಚಲ್ಪಟ್ಟ ಬಾಗಿಲಿನ ಹಾಗೆ ಅವರಿಗೆ ಕಾಣಿಸಿತು. ಆದರೆ ಅವರ ದೃಷ್ಟಿಯಲ್ಲಿ ಆಯಿತು, ನಮ್ಮ ಜೀವನ ಮುಗಿಯಿತು ಎಂಬುದಾಗಿ ಹೇಳಿದ ಸ್ಥಳದಲ್ಲಿ ದೇವರು ಅವರಿಗಾಗಿ ಒಂದು ಅದ್ಭುತದ ಆರಂಭವನ್ನು ದೇವರು ತೆರೆದುಕೊಟ್ಟರು. ಇಂದಿಗೂ ದೇವರು ಹಾಗೆಯೇ ಒಂದು ಹೊಸ ರೀತಿ, ಒಂದು ಹೊಸ ಮಾರ್ಗದಲ್ಲಿ ಅದ್ಭುತಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಿಮಗಾಗಿ ದೇವರ ಅದ್ಭುತಗಳು ಕಾಯುತ್ತಿವೆ. ಇನ್ನೊಂದು ಸಾರಿ ಹೇಳ್ತೇನೆ, ನಿಮಗಾಗಿ ದೇವರ ಅದ್ಭುತಗಳು ಕಾಯುತ್ತಿವೆ. ಬಹಳ ಸಲ ನಾವು ನಮ್ಮ ಸಮಸ್ಯೆಯನ್ನು ನೋಡುವಾಗ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಆದರೆ ದೇವರು ಹೇಳುತ್ತಾರೆ, ನಿನ್ನ ಜೀವನದ ಪರಿಸ್ಥಿತಿಯನ್ನು ನಾನು ಬದಲಾಯಿಸುವೆನು. ಈಗ ಓದಿಕೊಂಡ ವಚನದ ಪ್ರಕಾರ ದೇವರು ಹೇಳುತ್ತಿದ್ದಾರೆ, ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ನಮ್ಮ ದೇವರು ಅದ್ಭುತಗಳ ದೇವರಾಗಿದ್ದಾರೆ. ದೇವರು ಹೇಳುತ್ತಿದ್ದಾರೆ, ನಾನು ನಿನಗೆ ಅದ್ಭುತಗಳನ್ನು ತೋರಿಸುವೆನು. ದೇವರ ಕಾರ್ಯಗಳು ನಮ್ಮ ಆಲೋಚನೆಗಳಿಗಿಂತ ಮಿಗಿಲಾಗಿವೆ. ನಮ್ಮ ಮಾರ್ಗಗಳಿಗಿಂತ ದೇವರ ಮಾರ್ಗ ಉನ್ನತವಾಗಿದೆ. ನಾವು ನಮ್ಮ ಯೋಜನೆಗಳನ್ನು ಒಂದು ಚಿಕ್ಕದಾಗಿ ಹಾಕಿಟ್ಟುಕೊಳ್ಳುತ್ತೇವೆ, ಆದರೆ ನಮ್ಮ ಕುರಿತು ದೇವರ ಯೋಜನೆ ಯಾವಾಗಲೂ ದೊಡ್ಡದಾಗಿರುತ್ತದೆ. ಅದಕ್ಕೆ ದೇವರು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 55:9ನೇ ವಚನದಲ್ಲಿ ಹೇಳಿದರು, ಆಕಾಶ ಭೂಮಿ ಎಷ್ಟು ಉನ್ನತವಾಗಿದೆಯೋ ನನ್ನ ಮಾರ್ಗಗಳು, ಆಲೋಚನೆಗಳು ಅಷ್ಟು ಉನ್ನತವಾಗಿದೆ ಎಂಬುದಾಗಿ ಹೇಳಿದರು. ನೀವು ಕೇಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಮಿಗಿಲಾಗಿ ದೇವರು ನಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಮಾಡುತ್ತಾರೆ. ನೀವು ಕೇಳಿರುವುದಕ್ಕಿಂತಲೂ ಹೆಚ್ಚು ಕೊಡುವಂಥ ದೇವರು. ನೋಡ್ರಿ, ಹನ್ನಳ ಜೀವಿತದಲ್ಲಿ ಒಂದು ಮಗನು ಇದ್ದರೆ ಸಾಕು ಎಂಬುದಾಗಿ ಒಂದು ಬೇಡಿಕೆಯಾಗಿತ್ತು. ದೇವರು ಪ್ರವಾದಿಯಾದ ಸಾಮುವೇಲನನ್ನು ಕೊಟ್ಟರು. ಅದು ಮಾತ್ರವಲ್ಲ, ಇನ್ನೂ ಅನೇಕ ಮಕ್ಕಳನ್ನು ಅವರಿಗೆ ಕೊಟ್ಟರು. ಒಂದು ಅತಿಶಯವಾದ ಅದ್ಭುತವನ್ನು ದೇವರು ಮಾಡಿದರು. ನೋಡ್ರಿ, ಪೇತ್ರನು ಮೀನು ಹಿಡಿಯಲಿಕ್ಕೆ ಹೋದ, ಸ್ವಲ್ಪ ಮೀನು ಸಿಕ್ಕರೆ ಸಾಕೆಂಬುದಾಗಿ ನೆನೆಸಿದ. ಆದರೆ ಸತ್ಯವೇದ ಹೇಳುತ್ತದೆ, ಅವನ ಬಲೆ ಹರಿದು ಹೋಗುವಷ್ಟು ಒಂದು ಅತಿಶಯವಾದ ಅದ್ಭುತವನ್ನು ದೇವರು ಮಾಡಿದರು. ಇವತ್ತು ನೀವೊಂದು ಚಿಕ್ಕ ಪ್ರಾರ್ಥನೆ ಇರಬಹುದು, ಒಂದು ಚಿಕ್ಕ ಬಯಕೆ ಆಸೆಗಳಿರಬಹುದು. ದೇವರು ಹೇಳುತ್ತಾರೆ, ನಾನು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅತಿಶಯವಾದ ಅದ್ಭುತಗಳನ್ನು ಮಾಡಲಿಕ್ಕಿದ್ದೇನೆ. ಒಂದು ಅದ್ಭುತವಾದ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ದಿನ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಆಹಾರವಿರಲಿಲ್ಲ. ಆ ಮಕ್ಕಳಿಗೆ ಆಹಾರ ಹೇಗೆ ತರಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ, ಏಕೆಂದರೆ ಎಲ್ಲ ಅವರ ಬಳಿ ಹಣ ಇರಲಿಲ್ಲ. ಆದರೆ
ಅವರಿಗೊಂದು ನಂಬಿಕೆ ಇತ್ತು. ಬೆಳಗಿನ ಸಮಯ ಮಕ್ಕಳು ಅದನ್ನು ನಡೆಸಿಕೊಂಡು ಹೋಗುವಂಥ ನಾಯಕ ಎಲ್ಲರೂ ಕೃತಜ್ಞತೆಯಿಂದ ಹಾಡುತ್ತಾ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿ ಮುಗಿಸಿದರೂ ನಡೆದ ಅದ್ಭುತ ಏನಂತ ಹೇಳಿದ್ರೆ, ಒಬ್ಬ ಬೇಕರಿ ಯಜಮಾನ ಬಂದು ಅಲ್ಲಿ ಆ ಬಾಗಿಲನ್ನು ತಟ್ಟಿ ಹೇಳುತ್ತಿದ್ದಾನೆ, ನಮಗೆ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಾರೆ, ನಿಮ್ಮ ಮಕ್ಕಳಿಗೆ ಇದನ್ನು ಕೊಡಲಿಕ್ಕೆ ಈ ಬೆಳಗಿನ ಉಪಹಾರಕ್ಕೆ ಇದನ್ನು ತೆಗೆದುಕೊಳ್ಳ್ರಿ ಎಂಬುದಾಗಿ ಕೊಟ್ಟರು. ನೋಡ್ರಿ, ಸರಿಯಾದ ಸಮಯದಲ್ಲಿ ಅವರ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡಿದರು. ನೀವು ಸಹ ಅನೇಕ ವಿಷಯಗಳಿಗಾಗಿ ಕಾದಿರಬಹುದು. ನಿಮ್ಮ ಮಕ್ಕಳ ವಿವಾಹದ ವಿಷಯದ ಕುರಿತಾಗಿ, ನಿಮ್ಮ ಜೀವಿತದಲ್ಲಿ ಏನೋ ಒಂದು ಬದಲಾವಣೆಯ ಕುರಿತಾಗಿ, ನನ್ನ ಗಂಡ ಬದಲಾಗಬೇಕು ಪಾಸ್ಟರ್, ನನ್ನ ಹೆಂಡತಿ ಬದಲಾಗಬೇಕು ಪಾಸ್ಟರ್. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವಾದ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ಅದಕ್ಕೆ ದೇವರು ಇವತ್ತು ವಾಗ್ದಾನ ಕೊಡುತ್ತಿದ್ದಾರೆ. ಐಗುಪ್ತ ದೇಶದಲ್ಲಿ ಹೇಗೆ ನಾನು ಅತಿಶಯಗಳನ್ನು ತೋರಿಸಿದೆನೋ ಅದೇ ವಿಧದಲ್ಲಿ ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ತೋರಿಸುವೆನು. ನೋಡ್ರಿ, ಆ ಸೀಮೋನ್ ಪೇತ್ರನು ಯೇಸು ಸ್ವಾಮಿ ನೋಡಿ ಹೇಳಿದ, ಗುರುವೇ, ರಾತ್ರಿಯೆಲ್ಲ ಬಲೆ ಬೀಸಿದ್ದೇವೆ, ಒಂದು ಮೀನಾದರೂ ಸಿಕ್ಕಲಿಲ್ಲ, ಆದರೆ ನಿಮ್ಮ ಮಾತಿನ ಮೇಲೆ ಬಲೆ ಬೀಸುತ್ತೇವೆ. ದೇವರನ್ನು ನಂಬಿ ಬಲೆ ಬೀಸಿದಾಗ ಬಲೆಗಳು ಹರಿದು ಹೋಗುವಷ್ಟು ಒಂದು ದೊಡ್ಡ ಅದ್ಭುತ ಮಾಡಿದರು. ಇವತ್ತು ನಾವು ಸಹ ಕರ್ತನೇ, ನಿನ್ನ ಮಾತನ್ನು ನಂಬುತ್ತೇನೆ, ನೀವು ಹೇಳಿದ್ದೀರಾ ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನೆಂಬುದಾಗಿ ದೇವರೇ ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಅದ್ಭುತಗಳನ್ನು ತೋರಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ಏನೋ ಒಂದು ಅದ್ಭುತ ನಿನ್ನ ಕುಟುಂಬದಲ್ಲಿ ನಡೆಯಲಿಕ್ಕಿದೆ. ಜಸ್ಟ್ ಸ್ತೋತ್ರ ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ, ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೀಲಿಕ್ಕಿದೆ, ಒಂದು ಆಮೇನ್ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರು ಈ ದಿನವೇ ಒಂದು ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. ನಾವು ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಅತಿಶಯಗಳ ದೇವರು, ಅದ್ಭುತಗಳ ದೇವರು. ಈ ದಿನ ಸ್ವಾಮಿ, ಒಂದು ಅದ್ಭುತಕ್ಕಾಗಿ, ಒಂದು ಅತಿಶಯಕ್ಕಾಗಿ ಯಾರೆಲ್ಲ ಕಾದಿದ್ದಾರೋ ಅವರ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಪ್ಪ. ಅನಾರೋಗ್ಯದಿಂದ ಇರುವವರು ಒಂದು ಆರೋಗ್ಯಕ್ಕಾಗಿ ಎದುರು ನೋಡುತ್ತಿರೋದಾದರೆ ಅದ್ಭುತ ನಡೆಯಲಿ. ಸಾಲದ ಒಂದು ಬಿಡುಗಡೆಗಾಗಿ ಒಂದು ಅದ್ಭುತವನ್ನು ಎದುರು ನೋಡುತ್ತಿರುವುದಾದರೆ ಅದ್ಭುತ ನಡೆಯಲಿ. ಒಂದು ಒಳ್ಳೆ ಕೆಲಸಕ್ಕಾಗಿ ಕಾದಿರೋದಾದರೆ ಈ ಕ್ಷಣವೇ ಒಂದು ಅದ್ಭುತ ನಡೆಯಲಿ ಸ್ವಾಮಿ. ನಿನ್ನ ಮಕ್ಕಳು ಸಾಕ್ಷಿ ಹೇಳಬೇಕು, ಆ ವಿಧದಲ್ಲಿ ಒಂದು ದೊಡ್ಡ ಅತಿಶಯವಾದ ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಿಶ್ಚಯವಾಗಿ ನೀವು ಅದ್ಭುತವಾದ ಸಾಕ್ಷಿಯನ್ನು ದೇವರು ನಿಮ್ಮ ಲೈಫಲ್ಲಿ ಮಾಡಲಿಕ್ಕಿದ್ದಾರೆ. ನೀವು ಸಹ ನಿಮ್ಮ ಅದ್ಭುತವಾದ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಕೆಲವರು ಪ್ರಾರ್ಥಿಸ್ತಾ ಇದ್ದೀರಾ, ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತುತ್ತಾ ಇದ್ದೀರಾ. ನಿಶ್ಚಯವಾಗಿ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಇನ್ನೂ ಹೇರಳವಾಗಿ ಆಶೀರ್ವದಿಸಲಿ. ಈ ವಾಕ್ಯದ ಭಾಗದ ಮೂಲಕ ನೀವು ಆಶೀರ್ವಾದ ಹೊಂದಿಕೊಂಡಿದ್ದೀರಾ, ಅಲ್ಲಿಗೆ ಬಿಡಬೇಡ್ರಿ. ಈ ವಾಕ್ಯ ಭಾಗಗಳನ್ನು ಇನ್ನೂ ಅನೇಕರಿಗೆ ಕಳುಹಿಸಿರಿ. ಅದು ಸಹ ಅನೇಕರ ಜೀವಿತದಲ್ಲಿ ದೇವರವರ ಜೊತೆ ಮಾತಾಡಿ ಅವರ ಲೈಫಲ್ಲಿ ಕೂಡ ಒಂದು ಆಶೀರ್ವಾದವನ್ನು ತರುವಂಥದ್ದಾಗಿದೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ.
ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.